ಮೈಸೂರಿಗೆ ಹೋದರೆ ಹನುಮಂತು ಪಲಾವ್ನ ಮಿಸ್ ಮಾಡ್ಕೊಳ್ಳೇಬೇಡಿ ಅಂತ ಹೇಳ್ತಾರೆ. ನಾನಂತೂ ಐಪಕ್ಕೆ ತಕ್ಕನಾಗಿ ಏನಿಲ್ಲ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳ್ತೀನಿ, ಫುಲ್ ವಿಡಿಯೋ ನೋಡಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮಾಡಿ, ನನಗೂ ತುಂಬ ಖುಷಿ ಆಗುತ್ತೆ. ಸೊ ಇವತ್ತು ಮೈಸೂರಲ್ಲಿ ಲೊಕೇಟ್ ಆಗಿರೋ ಹನುಮಂತು ಪಲಾವ್ಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ತುಂಬ ಕಡೆ ಹನುಮಂತು ಪಲಾವ್ ಅಂತ ಅಂಗಡಿಗಳಿವೆ. ಯಾವುದು ಒರಿಜಿನಲ್ ಅಂತ ನೋಡ್ಕೊಂಡು ಹೋಗಿ. ನಾವು ಹೋಗಿರೋದು ಒರಿಜಿನಲ್. ಸೊ ನಾವು ಫಸ್ಟು ಮಟನ್ ಬಿರಿಯಾನಿ ಟ್ರೈ ಮಾಡಿದ್ವಿ. ಮಟನ್ ಬಿರಿಯಾನಿ ಅಂತೂ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು. ಕ್ವಾಂಟಿಟಿ ಕ್ವಾಲಿಟಿ ವೈಸ್ ಆಸಮ್ ಅಂತ ಹೇಳ್ತೀನಿ. ಆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ. ಮಟನ್ ಪೀಸು ಕೂಡ ಚೆನ್ನಾಗಿ ಕುಕ್ ಆಗಿತ್ತು. ಬಟ್ ಸ್ಟಾರ್ಟರ್ಸ್ಗಳಂತೂ ಯಾವುದು ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಾವು ನಾಟಿ ಕೋಳಿ ಕುರ್ಮಾ ಮತ್ತು ಮಟನ್ ತೊಗೊಂಡ್ವಿ. 210 rupees ಚಾರ್ಜ್ ಮಾಡ್ತಾ ಇದ್ದಾರೆ ಒಂದೊಂದಕ್ಕೂ. ಬಟ್ ಕ್ವಾಂಟಿಟಿ ವೈಸ್ ವರ್ಸ್ಟ್ ಅಂತ ಹೇಳ್ತೀನಿ. ನಾಟಿ ಕೋಳಿಯಲ್ಲಿ ಒಂದು ಕತ್ ಪೀಸ್ ಹಾಕೊಟ್ಬಿಟ್ಟಿದ್ರು, ಕೊಟ್ಟಿದ್ದೆ 5 ಪೀಸ್. ಆ ಕತ್ ಪೀಸ್ ಚೇಂಜ್ ಮಾಡಿಕೊಡಿ ಅಂದ ತಕ್ಷಣ ಆ ಪೀಸ್ ಎತ್ಬಿಟ್ಟು ಬರೀ 4 ಪೀಸ್ ತಂದುಕೊಟ್ರು. ತುಂಬಾ ಬೇಜಾರಾಯಿತು. ಒಂದು ಕ್ವಾಂಟಿಟಿ ತುಂಬಾ ಕಮ್ಮಿ ಸ್ಟಾರ್ಟರ್ಸ್ಗಳಲ್ಲಿ. ಸೊ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ, ದುಡ್ಡು ಜಾಸ್ತಿ. ಆ್ಯಂಡ್ ತ್ರಿವೇಣಿ ಐಸ್ ಕ್ರೀಮ್ ಅಂತಲೂ ಕೊಡ್ತಾ ಇದ್ದಾರೆ. ಅದಂತೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದಕ್ಕೂ 200 rupees ಚಾರ್ಜ್ ಮಾಡ್ತಾ ಇದ್ದಾರೆ. ಬಟ್ ಓಕೆ, ಅವ್ರು 2 ಸ್ಕೂಪ್ ಆಫ್ ಐಸ್ ಕ್ರೀಮ್ ಮತ್ತು ಜಾಮೂನ್ ಎಲ್ಲ ಹಾಕೊಡ್ತಿದ್ದಾರೆ. ವರ್ತ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.